ನಮಸ್ಕಾರ. 11 ಗಂಟೆಯ ಪ್ರಮುಖ ಸುದ್ದಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಕೆ ಸುರೇಶ್ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಇವತ್ತಿನಿಂದ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇದೆ. ಮೊದಲ ದಿನವೇ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಡಿಕೆ ಸುರೇಶ್. ನಾಮಪತ್ರ ಸಲ್ಲಿಕೆಗೂ ಮುನ್ನ ಅಣ್ಣ ಅತ್ತಿಗೆಯ ಆಶೀರ್ವಾದ ಪಡೆದಿದ್ದಾರೆ. ಅಣ್ಣ ಡಿಕೆ ಶಿವಕುಮಾರ್ ಅತ್ತಿಗೆ ಉಷಾ ಕಾಲಿಗೆ ಎರಗಿ ಸಂಸದ ಡಿಕೆ ಸುರೇಶ್ ಆಶೀರ್ವಾದ ಪಡೆದಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ನಾಮಪತ್ರ ಸಲ್ಲಿಕೆಗೂ ಮೊದಲು ಡಿಕೆ ಸುರೇಶ್ ಅವರು ಅಣ್ಣ ಹಾಗೆ ಅತ್ತಿಗೆಯ ಆಶೀರ್ವಾದವನ್ನ ಪಡೆದಿದ್ದಾರೆ. ಇನ್ನು ಟೆಂಪಲ್ ರನ್ ಅನ್ನ ಸಹ ಮಾಡ್ತಾ ಇದ್ದಾರೆ. ಕನಕಪುರಕ್ಕೆ ತೆರಳುವ ಮೊದಲು ಗಣಪತಿಗೆ ಮೊದಲ ಪೂಜೆ. ಸದಾಶಿವನಗರ ಗಣಪತಿ ದೇವಸ್ಥಾನಕ್ಕೆ ಡಿಕೆ ಸುರೇಶ್ ವಿಸಿಟ್ ಮಾಡಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಡಿಕೆ ಸುರೇಶ್. ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ನಾಮಪತ್ರ ಸಲ್ಲಿಕೆಯ ಮೊದಲ ದಿನವೇ ಉಮೇದುವಾರಿಕೆ ಸಲ್ಲಿಕೆ ಆಗುತ್ತೆ. ನಾಮಪತ್ರ ಸಲ್ಲಿಕೆಗೆ ಮುನ್ನ ಡಿಕೆ ಸೋದರರಿಂದ ಮನೆ ದೇವರಿಗೆ ವಿಶೇಷವಾದ ಪೂಜೆಯನ್ನ ಸಹ ಸಲ್ಲಿಕೆ ಮಾಡಲಾಗಿದೆ. ಇವತ್ತು ಡಿಕೆ ಸುರೇಶ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಡಿಕೆ ಸುರೇಶ್ ಮನೆ ದೇವರಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರಿದ್ದಾರೆ, ಜೊತೆಗೆ ಅವರ ಕುಟುಂಬಸ್ಥರು. ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಕೆಗೆ ಎಲ್ಲ ತಯಾರಿ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಮನೆ ದೇವರಿಗೆ ಕುಟುಂಬ ಸಮೇತರಾಗಿ ಹೋಗಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಅಣ್ಣ ಅತ್ತಿಗೆಯ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ ಡಿಕೆ ಸುರೇಶ್. ಇವತ್ತಿಂದ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇರೋದು. ನಾಮಪತ್ರ ಸಲ್ಲಿಕೆಯ ಮೊದಲ ದಿನವೇ ಡಿಕೆ ಸುರೇಶ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಗೆಲ್ಲುವ ವಿಶ್ವಾಸ ಇದೆ. ಜನರ ಸೇವೆ ಮಾಡಿದ್ದೀನಿ. ಕೂಲಿ ಕೇಳ್ತಾ ಇದ್ದೀನಿ, ಕೂಲಿ ಕೊಡ್ತಾ ಇದ್ದೀನಿ. ಪೂಜೆ ಮಾಡ್ತಾರೆ. ಮಾತಾಡ್ತಾರೆ. ಪೂಜೆ ಮಾಡ್ತಾರೆ. ಎಲ್ಲ ಸೈಡ್ ಬಂದ್ಬಿಡಿ ಸರ್. ಒಂದ್ ನಿಮಿಷ ಈ ಕಡೆ ಬಂದ್ಬಿಡಿ ಸರ್. ಈ ಕಡೆ ಬಂದ್ಬಿಡಿ. ನೀವು ಈ ಕಡೆ ಬೇಡ. ಈ ಕಡೆ 3 ಬಾರಿ ಸಂಸದರಾಗಿದ್ದಂತಹ ಡಿಕೆ ಸುರೇಶ್ ಅವರು 4ನೇ ಬಾರಿ ಈಗ ಮತ್ತೆ ಟಿಕೆಟ್ ಅನ್ನ ಪಡೆದು ಕದನ ಕಣದಲ್ಲಿ ಇಳಿದಿದ್ದಾರೆ. ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಅದಕ್ಕೆ ಮುಂಚಿತವಾಗಿ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳೆಲ್ಲವೂ ಸಹ ಆಗಿದೆ. ಜೊತೆಗೆ ಕುಟುಂಬಸ್ಥರ ಸಮೇತವಾಗಿ ಬಂದು ಮನೆ ದೇವರಿಗೆ ಪೂಜೆಯನ್ನ ಸಲ್ಲಿಸಿದಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಜೊತೆಗೆ ಕಾರ್ಯಕರ್ತರೆಲ್ಲರೂ ಸಹ ಹುಮ್ಮಸ್ನಲ್ಲಿದ್ದಾರೆ. ರ್ಯಾಲಿ ಮೂಲಕವಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಇನ್ನು ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ಅವರನ್ನ ಮಣಿಸಿ ಗೆಲುವನ್ನ ಸಾಧಿಸಲೇಬೇಕು ಅಂತ ಡಿಕೆ ಬ್ರದರ್ಸ್ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಡಿಕೆ ಸುರೇಶ್ ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಎಷ್ಟೊತ್ತಿಗೆ ನಾಮಪತ್ರದ ಸಲ್ಲಿಕೆ ಆಗತ್ತೆ? ಶಕ್ತಿ ಪ್ರದರ್ಶನವನ್ನ ಇವತ್ತು ಯಾವ ರೀತಿ ನೋಡಬಹುದು ಅಂತ? ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇವತ್ತು ಸರಿಯಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಕೆ ಸುರೇಶ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಲಿದ್ದಾರೆ. ನಾಮಪತ್ರ ಸಲ್ಲಿಸುವ ಮುನ್ನ ಹಲವು ದೇವಾಲಯಗಳಿಗೆ ಒಂದು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಡಿಕೆ ಸುರೇಶ್ ಅವರು ಬೆಂಗಳೂರಿನ ಸದಾಶಿವನಗರದಲ್ಲಿ ಅವರ ಮನೆ ಹಿಂಭಾಗದಲ್ಲಿರುವಂತಹ ಗಣೇಶ ದೇವಸ್ಥಾನಕ್ಕೆ ಮೊದಲು ಭೇಟಿ ಕೊಟ್ಟಿದ್ರು. ತದನಂತರ ಅವರ ಸ್ವಕ್ಷೇತ್ರ ಕನಕಪುರದಲ್ಲಿ ಅವರ ಮನೆ ದೇವರಾದಂತಹ ಕೆಂಕೇರಮ್ಮನವರಿಗೆ ಕುಟುಂಬ ಸಮೇತವಾಗಿ ಈಗಷ್ಟೇ ಪೂಜೆಯನ್ನು ಸಲ್ಲಿಸಿದ್ದಾರೆ. ಆ ಪೂಜೆಯಲ್ಲಿ ತಮ್ಮ ಸಹೋದರ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ರು, ಹಾಗೆ ಅವ್ರ ತಾಯಿ ಇದ್ರು, ಕುಟುಂಬ ಸದಸ್ಯರು ಎಲ್ಲರೂ ಕೂಡ ಆ ಪೂಜೆಯಲ್ಲಿ ಭಾಗಿಯಾಗಿದ್ರು. ಈಗಷ್ಟೇ ಪೂಜೆ ಮುಗಿಸಿ ರಾಮನಗರಕ್ಕೆ ತೆರಳುತ್ತಾ ಇದ್ದಾರೆ. ರಾಮನಗರದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆಯನ್ನು ಮಾಡಲಿದ್ದಾರೆ. ಸಲ್ಲಿಕೆ ವೇಳೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇರ್ತಾರೆ. ಅಲ್ಲಿ ನಾಮಪತ್ರ ಸಲ್ಲಿಕೆ ಆದ ನಂತರ ಬೃಹತ್ ರ್ಯಾಲಿ ಹಾಗೆ ಒಂದು ಸಮಾವೇಶ
ಕೂಡ ಹಮ್ಮಿಕೊಂಡಿದ್ದಾರೆ. ಆ ಸಮಾವೇಶ ಮೂಲಕ ಒಂದು ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಲಿಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಈಗಷ್ಟೇ ಕೆಂಕೇರಮ್ಮ ದೇವಸ್ಥಾನದಲ್ಲಿ ವಿಶೇಷವಾದಂತ ಪೂಜೆಯನ್ನು ಸಲ್ಲಿಸಿ ಈಗ ರಾಮನಗರದತ್ತ ಹೊರಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಮನಗರ ತಲುಪಿದ ನಂತರ ಸಿಎಂ ಕೂಡ ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗಿಯಾಗ್ತಾರೆ. ಒಟ್ಟಾರೆ ಇವತ್ತಿನ ನಾಮಪತ್ರ ಸಲ್ಲಿಕೆ ವೇಳೆ ಒಂದು ಶಕ್ತಿ ಪ್ರದರ್ಶನ ಅಂದ್ರೆ ಕಾಂಗ್ರೆಸ್ ಶಕ್ತಿ ಕ್ಷೇತ್ರದಲ್ಲಿ ಈ ಒಂದು ಶಕ್ತಿ ಪ್ರದರ್ಶನ ಮಾಡುವ ಮೂಲಕ ಅಧಿಕೃತವಾಗಿ ಚುನಾವಣಾ ಪ್ರಚಾರವನ್ನ ಡಿ.ಕೆ. ಸುರೇಶ್ ಆರಂಭಿಸ್ತಾ ಇದ್ದಾರೆ. ಶರತ್, ಈ ಸಂದರ್ಭದಲ್ಲಿ ಡಿ.ಕೆ. ಸುರೇಶ್ ಅವರು ಏನಾದ್ರೂ ಮಾತನಾಡಿದ್ರ? ಅವರು ತುಂಬಾ ಬಿಸಿ ಇದ್ರು. ಈಗಷ್ಟೇ ವಿಶೇಷ ಪೂಜೆಯನ್ನ ಕುಟುಂಬ ಸಮೇತ ಸಲ್ಲಿಸಿದ ನಂತರ ಒಂದೇ ಒಂದು ಮಾತನ್ನ ಹೇಳ್ತಾರೆ, ನಾನು ಕೆಲಸ ಮಾಡಿದ್ದೀನಿ, ನಾನು ಜನರ ಬಳಿ ಕೂಲಿ ಕೇಳ್ತಾ ಇದ್ದೀನಿ, ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನ ಹೇಳಿದ್ರು. ಅಂದ್ರೆ ನಾನು ಇಷ್ಟು ದಿವಸ ನಾನು ಸಂಸದನಾಗಿ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಿದ್ದೇನೆ, ಈಗ ಜನರ ಬಳಿ ನಾನು ಕೂಲಿ ಕೇಳ್ತಾ ಇದ್ದೀನಿ, ಮತ ಕೊಡೋ ಮೂಲಕ ನಾನು ಕೂಲಿಯನ್ನ ಕೇಳ್ತಾ ಇದ್ದೀನಿ ಅನ್ನೋ ಮಾತನ್ನ ಮಾತ್ರ ಹೇಳಿದ್ರು. ಈ ಹಿಂದೆ ಕೂಡ ಸಾಕಷ್ಟು ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ರು. ಆದ್ರೆ ಇವತ್ತು ಮಾತ್ರ ಕೇಳಿರುವಂತದ್ದು ಜನರ ಹತ್ರ ನಾನು ಕೂಲಿ ಕೇಳ್ತಾ ಇದ್ದೀನಿ ಅನ್ನೋ ಮಾತನ್ನ ಹೇಳಿದ್ರು. ಯಾಕೆಂದ್ರೆ ಈ ಕ್ಷೇತ್ರದಲ್ಲಿ ಒಂದಿಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಕಣಕ್ಕಿಳಿದಿರೋದ್ರಿಂದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕದನ ಸಾಕಷ್ಟು ಕುತೂಹಲ ಇದೆ. ಆ ಕುತೂಹಲ ಕ್ಷೇತ್ರದ ಆದಂತ ಬೆಂಗಳೂರು ಗ್ರಾಮಾಂತರದಿಂದ ಇವತ್ತು ಮೊದಲ ದಿವಸ ನಾಮಪತ್ರ ಸಲ್ಲಿಕೆಯನ್ನ ಡಿ.ಕೆ. ಸುರೇಶ್ ಅವರು ಮಾಡ್ತಾ ಇದ್ದಾರೆ. ಅದು ತಮ್ಮ ಶಕ್ತಿ ಪ್ರದರ್ಶನ ಮೂಲಕ ಮಾಡ್ತಾ ಇದ್ದಾರೆ. ಪ್ರತಿ ಕ್ಷೇತ್ರದಿಂದನೂ ಕೂಡ 10,000ಕ್ಕೂ ಹೆಚ್ಚು ಜನ ಬರಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಗೊತ್ತಿಲ್ಲ, ಈಗಾಗಲೇ ರಾಮನಗರದಲ್ಲಿ ಎಲ್ಲಾ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಒಂದು ರೀತಿ ಶಕ್ತಿ ಪ್ರದರ್ಶನ ಮೂಲಕ ಡಿ.ಕೆ. ಸುರೇಶ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿ ಒಂದು ಸಂದೇಶವನ್ನ ಕೊಡಲಿದ್ದಾರೆ. ಇವತ್ತು ಪ್ರಮುಖವಾಗಿ ಸಿಎಂ ಮತ್ತೆ ಡಿ.ಕೆ. ಸುರೇಶ್ ಅವರು ಏನು ಸಂದೇಶವನ್ನ ಕೊಡ್ತಾರೆ? ಯಾಕೆಂದ್ರೆ ಈ ಕ್ಷೇತ್ರದಲ್ಲಿ ಒಂದಿಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬಂದಿತ್ತು. ಮಂಜುನಾಥ್ ಅವರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದಾಗ ಇವತ್ತು ಈಗಷ್ಟೇ ಅವರು ಹೇಳಿರುವಂತದ್ದು, ನಾನು ಕ್ಷೇತ್ರ ಜನರಲ್ಲಿ ಕೂಲಿ ಕೇಳ್ತಾ ಇದ್ದೀನಿ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಸೊ ಇವತ್ತಿನ ಸಮಾವೇಶದಲ್ಲಿ ಏನೆಲ್ಲ ಮಾತಾಡ್ತಾರೆ, ಯಾವೆಲ್ಲ ಅಂಶವನ್ನ ಭಾಷಣದಲ್ಲಿ ಹೇಳ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲ. ಅಷ್ಟೇ ಕುತೂಹಲ, ಡಾಕ್ಟರ್ ಮಂಜುನಾಥ್ ವಿರುದ್ಧ ಸ್ಪರ್ಧೆ ಮಾಡ್ತಿರೋದ್ರಿಂದ ಕ್ಷೇತ್ರದಲ್ಲಿ ಒಂದಿಷ್ಟು ಕುತೂಹಲ ಹೆಚ್ಚಿಗೆ ಮಾಡಿದೆ. ಇವತ್ತು ಶಕ್ತಿ ಪ್ರದರ್ಶನ ಮೂಲಕ ಬಿಜೆಪಿ ಮೈತ್ರಿ ಅಭ್ಯರ್ಥಿಗೆ ಟಕ್ಕರ್ ಕೊಡ್ಲಿಕ್ಕೆ ಒಂದು ಬೃಹತ್ ರ್ಯಾಲಿ ಮತ್ತೆ ಶಕ್ತಿ ಪ್ರದರ್ಶನವನ್ನ ಸೇರಿಸಲಿಕ್ಕೆ, ಒಂದಿಷ್ಟು ಜನಸಮೂಹ ಸೇರಿಸಲಿಕ್ಕೆ ಎಲ್ಲಾ ರೀತಿಯಾದಂತ ಪ್ಲಾನ್ ಅನ್ನು ಕೂಡ ಹಾಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆ ಆದ ನಂತರ ಈ ಒಂದು ರ್ಯಾಲಿ ಮತ್ತೆ ಬೃಹತ್ ಸಮಾವೇಶ ಕೂಡ ನಡೆಯಲಿದೆ. ನಾಮಪತ್ರ ಸಲ್ಲಿಕೆಗೆ ಇವತ್ತೇ ಮೊದಲ ದಿನ ಶರತ್, ಮೊದಲ ದಿನವೇ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಈ ಮೂಲಕ ಶಕ್ತಿ ಪ್ರದರ್ಶನನ ಹಾಗಾದ್ರೆ ಒಟ್ಟಾರೆಯಾಗಿ ನೀನು ಕೆಲವೇ ಕ್ಷಣಗಳಲ್ಲಿ ಡಿ.ಕೆ. ಸುರೇಶ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇವತ್ತಿಂದ ಅವಕಾಶ ಇರೋದು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಮೊದಲ ದಿನವೇ. ಇದನ್ನ ಮೊದಲ ನಾಮಪತ್ರ ಅಂತಾನೆ ಹೇಳ್ಬೋದು ಅನ್ಸುತ್ತೆ. ಯಾಕಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಅದಕ್ಕೆ ಮುಂಚಿತವಾಗಿ ದೇವಸ್ಥಾನಗಳಿಗೆಲ್ಲ ಭೇಟಿ ಕೊಟ್ಟರು, ವಿಶೇಷವಾದಂತಹ ಪೂಜೆಗಳನ್ನ ಮಾಡಿದ್ರು. ಜೊತೆಗೆ ಅಣ್ಣ ಅತ್ತಿಗೆಯ ಆಶೀರ್ವಾದವನ್ನ ಪಡೆದಿದ್ದಾರೆ. ಅಲ್ಲಿ ಕುಟುಂಬಸ್ಥರೆಲ್ಲರೂ ಸಹ ಪೂಜೆಯಲ್ಲಿ ಭಾಗಿಯಾಗಿದ್ರು. ಮತ್ತೊಂದು ಕಡೆ ಈಗ ತಾನೇ ಪೂಜೆಯನ್ನ ಮುಗಿಸಿ ರಾಮನಗರದತ್ತ ಹೊರಟಿದ್ದಾರೆ ಡಿ.ಕೆ. ಸುರೇಶ್ ಅವರ ಮಾಹಿತಿ ಸಿಕ್ಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.